ಈ ಬಾರಿ ರಣಬಿಸಿಲು ಜನರ ನೆತ್ತಿ ಸುಡುತ್ತಿದ್ದರೆ ಮತ್ತೊಂದು ಕಡೆಗೆ ಹಳ್ಳ ಕೊಳ್ಳಗಳು ಕೂಡ ನೀರಿಲ್ಲದೆ ಬತ್ತಿ ಹೋಗುತ್ತಿವೆ. ಇದರ ಎಫೆಕ್ಟ್ ಈಗ ಧಾರವಾಡ ಜಿಲ್ಲೆಯ ಯಮನೂರು ಚಾಂಗದೇವ ಜಾತ್ರೆಗೂ ತಟ್ಟಿದ್ದು, ಸದ್ಯ ಬೆಣ್ಣಿ ಹಳ್ಳದಲ್ಲಿ ನೀರಲ್ಲದೆ ಭಕ್ತಾದಿಗಳು ಪರದಾಡುವಂತಾಗಿದೆ. ಹೌದು, ಸರ್ವಧರ್ಮದ ಭಕ್ತರನ್ನ ಹೊಂದಿರುವ ಯಮನೂರು ಚಾಂಗದೇವ ಜಾತ್ರೆಗೆ ಆಗಮಿಸುವ ಭಕ್ತರು ಸಂಪ್ರದಾಯದಂತೆ ಪಕ್ಕದಲ್ಲಿಯೇ ಇರುವ ಬೆಣ್ಣಿ ಹಳ್ಳದಲ್ಲಿ ಮಿಂದೆಳುವ ಮೂಲಕ ವಿಶೇಷ ನಿಯಮವನ್ನ ಪಾಲಿಸುತ್ತಾರೆ. ಈ ಹಳ್ಳದ ನೀರಿನಲ್ಲಿ ಸ್ನಾನ ಮಾಡಿದರೆ ಅನೇಕ ರೋಗಗಳು ದೂರಗೊಳ್ಳುತ್ತವೆ ಅನ್ನೋ ಪ್ರತೀತಿಯೂ ಕೂಡ ಇದೆ. ಈ ಹಿನ್ನೆಲೆ ಜಾತ್ರೆಗೆ ಆಗಮಿಸಿದ ಭಕ್ತರು ಬೆಣ್ಣಿ ಹಳ್ಳದಲ್ಲಿ ತಪ್ಪದೇ ಸ್ನಾನ ಮಾಡುತ್ತಾರೆ. ಆದರೆ ಈ ಬಾರಿ ಮಾತ್ರ ಬೆಣ್ಣಿ ಹಳ್ಳದಲ್ಲಿ ನೀರೇ ಇಲ್ಲದಂತಾಗಿದ್ದು, ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇನ್ನು ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ಹಾಗೂ ಚಾಂಗದೇವರ ಜಾತ್ರೆಯ ವೇಳೆ ಮಲಪ್ರಭಾದಿಂದ ನೀರು ಬಿಡಲಾಗುತ್ತದೆ. ಇದರಿಂದ ಬೆಣ್ಣಿ ಹಳ್ಳದಲ್ಲಿ ನೀರು ಇರುತ್ತಿತ್ತು. ಆದರೆ ಈ ವರ್ಷ ಮಲಪ್ರಭಾ ನದಿಯಿಂದ ನೀರು ಬಿಡುವ ಕೆಲಸಕ್ಕೆ ಹೋಗಿಲ್ಲ. ಇದರಿಂದ ಭಕ್ತರು ಸಮಸ್ಯೆ ಎದುರಿಸುವಂತಾಗಿದೆ. ಒಟ್ನಲ್ಲಿ ಈ ಬಾರಿಯ ಬಿರು ಬೇಸಿಗೆ ಹಲವು ಸಂಕಷ್ಟಗಳನ್ನ ತಂದೊಡ್ಡಿರುವುದರ ಜೊತೆಗೆ ಈಗ ಧಾರ್ಮಿಕ ಕಾರ್ಯಗಳಿಗೂ ಅಡ್ಡಿಯಾಗಿದ್ದು ಭಕ್ತರನ್ನ ಪರದಾಡುವಂತೆ ಮಾಡಿದೆ. 9 ಲೈವ್ ನ್ಯೂಸ್ ಧಾರವಾಡ.